ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸ್ತಾ ಇದ್ರೆ ಇನ್ಮುಂದೆ ಪೆಟ್ರೋಲ್ ಕೂಡ ಸಿಗೋದಿಲ್ಲ. ಹೌದು, ರಸ್ತೆ ಸುರಕ್ಷತೆಯ ಕಾನೂನುಗಳನ್ನ ಮತ್ತಷ್ಟು ಬಿಗಿಗೊಳಿಸಲು ಸುಪ್ರೀಂ ಕೋರ್ಟ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಮಾನ್ಯತೆ ಇರುವ ವಿಮೆ ಇಲ್ಲದೆ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕುವುದನ್ನ ತಡೆಯುವ ಗಂಭೀರ ಯೋಜನೆಯೊಂದನ್ನ ರೂಪಿಸುವಂತೆ IRDAI ಹಾಗೂ ಕೇಂದ್ರ ಸಾರಿಗೆ ಸಚಿವಾಲಯಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಇನ್ಮುಂದೆ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಹಾಕಿಸುವ ಮುನ್ನ ನಿಮ್ಮ ಗಾಡಿಯ ವಿಮೆ ಚಾಲ್ತಿಯಲ್ಲಿದೆಯಾ ಅಂತ ಚೆಕ್ ಮಾಡ್ತಾರೆ. ಇನ್ಶೂರೆನ್ಸ್ ನವೀಕರಣ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಗಾಡಿಗೆ ಪೆಟ್ರೋಲ್ ಹಾಕೋದೇ ಇಲ್ಲ. ಸದ್ಯಕ್ಕೆ ಇದನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ಜಾರಿಗೆ ತರಲು ಪ್ಲಾನ್ ಮಾಡಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಹೆದ್ದಾರಿಗಳಲ್ಲಿರುವ ಆಟೋಮೆಟಿಕ್ ನಂಬರ್ ಪ್ಲೇಟ್ ಅಂದ್ರೆ ಸ್ವಯಂ ಚಾಲಿತ ನಂಬರ್ ಪ್ಲೇಟ್ ಗುರುತಿಸುವ ಕ್ಯಾಮೆರಾಗಳನ್ನ ವಾಹನ್ ಹಾಗೂ ವಿಮಾ ಡೇಟಾಬೇಸ್ಗೆ ಲಿಂಕ್ ಮಾಡಲಾಗ್ತಾ ಇದೆ. ವಿಮೆ ಇಲ್ಲದ ವಾಹನಗಳು ರಸ್ತೆಗೆ ಇಳಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಈ ಚಲನ್ ಅಂದ್ರೆ ದಂಡದ ರಶೀದಿ ನಿಮ್ಮ ಕೈ ಸೇರುತ್ತೆ. ಪೊಲೀಸರು ಕೂಡ ಭೌತಿಕ ದಾಖಲೆಗಳನ್ನ ಪರಿಶೀಲಿಸುವ ಅಗತ್ಯ ಸಹ ಇರೋದಿಲ್ಲ. ಇನ್ನು ಮೊಬೈಲ್ ಆಪ್ ಹಾಗೂ ಹ್ಯಾಂಡ್ಹೆಲ್ಡ್ ಡಿವೈಸ್ ಮೂಲಕ ತಕ್ಷಣವೇ ವಾಹನದ ವಿಮೆ ಸ್ಟೇಟಸ್ ಚೆಕ್ ಮಾಡುವ ವ್ಯವಸ್ಥೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಮತ್ತೊಂದು ದೊಡ್ಡ ಬದಲಾವಣೆ ಸಹ ಮಾಡಲಾಗ್ತಿದ್ದು, ನೂತನವಾಗಿ ಖರೀದಿಸುವ ಕಾರುಗಳ ಕಡ್ಡಾಯ ಥರ್ಡ್ ಪಾರ್ಟಿ ವಿಮೆ ಅವಧಿಯನ್ನ 3 ರಿಂದ 4 ವರ್ಷಗಳಿಗೆ ಹಾಗೂ ದ್ವಿಚಕ್ರ ವಾಹನಗಳ ವಿಮೆ ಅವಧಿಯನ್ನ 5 ರಿಂದ 6 ವರ್ಷಗಳಿಗೆ ವಿಸ್ತರಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನು ಸಾರ್ವಜನಿಕರಿಗೆ ಹಾಗೂ ಪೆಟ್ರೋಲ್ ಬಂಕ್ಗಳ ಕಾರ್ಯಚಟುವಟಿಕೆಗೆ ಯಾವುದೇ ತೊಂದರೆಯಾಗದಂತೆ ಇದನ್ನ ಹೇಗೆ ಜಾರಿಗೊಳಿಸಬೇಕು ಅಂತ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ವಿಮೆ ಇಲ್ಲದೆ ಗಾಡಿ ಓಡಿಸುವವರಿಗೆ ಇದು ಒಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಇನ್ನು ಈ ನಿರ್ಧಾರದ ಬಗ್ಗೆ ಅಥವಾ ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ.